ಘಟೋತ್ಕಚ ಭಾಗ 2. ಸಾಯುವ ಕ್ಷಣದಲ್ಲೂ ಪಾಂಡವರಿಗೆ ಸಹಾಯ ಮಾಡಬೇಕೆಂಬ ಯೋಚನೆ ಅವನ ತಲೆಯಲ್ಲಿತ್ತು. ಕೊನೆಯ ಬಾರಿಗೆ ಅವನ ಮಾಯೆಯನ್ನು ಬಳಸಿದ ಅವನು ತನ್ನ ದೇಹವನ್ನು ಅಭೂತಪೂರ್ವ ಗಾತ್ರಕ್ಕೆ ಬೆಳೆಸಿ ಅಂತರಿಕ್ಷದಿಂದ ಮಹಾಶಬ್ದದೊಂದಿಗೆ ಕೌರವ ಸೈನ್ಯದ ಮೇಲೆ ಬಿದ್ದ ರಭಸಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯವೇ ನಾಶವಾಯಿತು. ಹಾಗೆಯೇ ಘಟೋತ್ಕಚ ಸತ್ತು ಹೋದ. ಕರ್ಣನು ತನ್ನ ಶಕ್ತಿಯಿಂದ ಅವನನ್ನು ಕೊಂದಿದ್ದಕ್ಕೆ ದುರ್ಯೋಧನನಿಗೆ ಹೆಮ್ಮೆ ಎನಿಸಿತು. ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವಿಶೇಷ ಮರ್ಯಾದೆ ಮಾಡಿದ. ಕೌರವರೆಲ್ಲರ ಹೃದಯವು ಸಂತೋಷದಿಂದ ತುಂಬಿ ಹೋಯಿತು. ತನ್ನ ಮಗ ಸತ್ತಿದ್ದನ್ನು ತಿಳಿದು ಭೀಮನಿಗೆ ಆಘಾತವಾಯಿತು. ಘಟೋತ್ಕಚ ಸಾಯಬಹುದೆಂದು ಊಹಿಸದ ಅವನು ಯುಧಿಷ್ಠಿರನ ಬಳಿಗೆ ಹೋಗಿ ಅತ್ತುಕೊಂಡ. ತನಗಿಂತ ಬಲಶಾಲಿಯಾದ ಅವನು ಸತ್ತುದಾದರೂ ಹೇಗೆ? ಆಗ ದುಃಖದಿಂದ ಯುಧಿಷ್ಠಿರನು, ಪಾಪ, ಅರಣ್ಯದ ಕೂಸು ಈ ಹಾಳು ಯುದ್ಧದಿಂದಾಗಿಯೇ ಸಾಯಬೇಕಾಯಿತು. ಭೀಮನಿಗೆ ಹೇಗೆ ಸಮಾಧಾನ ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ ಎನ್ನುತ್ತಾ ತಾನೂ ಕಣ್ಣೀರಿಡುತ್ತಲೇ ಅವನ ಕಣ್ಣೀರು ಒರೆಸಿದ. ಆದರೆ ಕೃಷ್ಣನಿಗೆ ಮಾತ್ರ ಸಂತೋಷವೋ ಸಂತೋಷ. ಅವನು ರಥದಿಂದ ಕೆಳಗೆ ಹಾರಿ ಅರ್ಜುನನನ್ನು ಬಿಗಿದಪ್ಪಿದ. ಅವನ ಈ ನಡತೆ ಅರ್ಜುನನಿಗೆ ಅರ್ಥವಾಗಲಿಲ್ಲ, ಇಷ್ಟವೂ ಆಗಲಿಲ್ಲ. ಅದಕ್ಕೆ ಅರ್ಜುನನು, ಕೃಷ್ಣ, ಇದೇನು? ಘಟೋತ್ಕಚ ಸತ್ತು ಇನ್ನೂ ಒಂದು ಗಳಿಗೆಯೂ ಆಗಿಲ್ಲ. ನಾವೆಲ್ಲ ದುಃಖದಲ್ಲಿದ್ದೇವೆ, ನೀನು ಹೀಗೆ ಸಂತೋಷಿಸುತ್ತಿರುವೆಯಲ್ಲ, ಏನಾಗಿದೆ ನಿನಗೆ ಎನ್ನಲು ಕೃಷ್ಣ, ಅರ್ಜುನ, ಇಂದು ನನಗೆ ಅತ್ಯಾನಂದದ ದಿನ. ಕರ್ಣನ ಬಳಿ ಇದ್ದ ಇಂದ್ರನ ಶಕ್ತಿಯಾಯುಧ ಇಂದು ಇಂದ್ರನ ಬಳಿಗೆ ಹಿಂತಿರುಗಿ ಹೋಯಿತು. ಇನ್ನು ನನಗೆ ಕರ್ಣನ ಹೆದರಿಕೆ ಇಲ್ಲ. ಅವನು ಸತ್ತನೆಂದೇ ಲೆಕ್ಕ. ಆ ಶಕ್ತಿಯ ಭಯದಿಂದ ನಾನೆಷ್ಟು ರಾತ್ರಿ ನಿದ್ದೆಗೆಡುತ್ತಿದ್ದೆ ಎಂದು ತಿಳಿದರೆ ನೀನು ನನ್ನ ಸಂತೋಷವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಆ ಶಕ್ತಿ ಅವನ ಬಳಿ ಇದ್ದಾಗ ಅಜೇಯನಾಗಿದ್ದ. ಅವನನ್ನು ನಿನಗೆ ಎದುರಿಸುವುದಕ್ಕಾಗುತ್ತಿತ್ತೇನು? ನಾನು ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಹೋದಾಗ ದುರ್ಯೋಧನನು ರಾಧೆಯನೊಬ್ಬನಿದ್ದರೆ ಸಾಕು ನನಗೆ ಯುದ್ಧವನ್ನು ಗೆಲ್ಲುವುದಕ್ಕೆ ಎಂದು ಹೇಳಿದ್ದ. ಆ ಮಾತು ಸರಿಯೆಂದು ನನಗೆ ಗೊತ್ತಿತ್ತು. ದುರ್ಯೋಧನನಿಗೆ ಅವನ ಸ್ನೇಹದ ಬಲದಿಂದಲೇ ರಾಧೇಯನು ಅಸಾಮಾನ್ಯನೆಂದು ತಿಳಿದಿತ್ತು. ಅವನೇ ಲೋಕೈಕ ವೀರ. ನೀನು ಅವನ ಸಮಾನನಲ್ಲ ಅರ್ಜುನ. ಯುದ್ಧದ ಪ್ರಾರಂಭದಲ್ಲಿ ಕವಚ ಕುಂಡಲಗಳಿಲ್ಲದ ಮಾತ್ರಕ್ಕೆ ಭೀಷ್ಮನು ಅವನನ್ನು ಅರ್ಥರಥಿಕನೆಂದು ಜರೆದ. ಅದು ತಪ್ಪು. ಆ ಶಕ್ತಿಯಾಯುಧ ಸಮೇತನಾದ ರಾಧೇಯನು ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದ. ಅವನು ಕವಚ ಕುಂಡಲಗಳನ್ನು ಕಳೆದುಕೊಳ್ಳದೇ ಇದ್ದಿದ್ದರೆ, ಶಕ್ತಿಯಾಯುಧಗಳನ್ನು ಇಟ್ಟುಕೊಂಡಿದ್ದರೆ ಯಾರೊಬ್ಬರೂ ಇಂದ್ರ, ವರುಣ, ಕುಬೇರರೂ ಸಹ ಅವನನ್ನು ಸೋಲಿಸಲು ಆಗುತ್ತಿರಲಿಲ್ಲ. ನಿನ್ನ ಗಾಂಡೀವ, ನನ್ನ ಚಕ್ರವೂ ಸಹ ಅವನೆದುರು ನಿಷ್ಫಲವಾಗುತ್ತಿದ್ದವು. ನಿನಗಾಗಿ ಅವನಿಂದ ಇಂದ್ರನು ಕವಚಕುಂಡಲಗಳನ್ನು ದಾನ ಪಡೆದ, ಬದಲಾಗಿ ಶಕ್ತಿಯನ್ನು ಕೊಟ್ಟ. ಈಗ ಅವನು ಶಕ್ತಿಯೂ ಇಲ್ಲದೆ ಹಲ್ಲು ಕಿತ್ತ ಹಾವಿನಂತಾಗಿದ್ದಾನೆ. ದೈವಶಕ್ತಿಯನ್ನು ಕಳೆದುಕೊಂಡಿರುವ ಅವನನ್ನೀಗ ಸೋಲಿಸುವುದು ಸುಲಭ. ಆದರೆ ಈಗಲೂ ನಿನ್ನನ್ನು ಬಿಟ್ಟರೆ ಅವನನ್ನು ಕೊಲ್ಲಬಲ್ಲವರು ಯಾರೂ ಇಲ್ಲ. ರಾಧೇಯ ಸಾತ್ವಿಕ ಮನುಷ್ಯ. ಎಷ್ಟೋ ಸತ್ಕಾರ್ಯಗಳನ್ನು ಮಾಡಿದ್ದಾನೆ. ಮರ್ಯಾದೆ ಕೊಡಬೇಕಾದವರಿಗೆ ಕೊಟ್ಟಿದ್ದಾನೆ. ಅವನು ಜೀವಮಾನವಿಡೀ ಮಾಡಿದ ತಪಸ್ಸನ್ನು ಮನುಷ್ಯ ಮಾತ್ರದವರು ಮಾಡಲಾರರು. ಅವನು ಶತ್ರುಗಳಿಗೂ ಕರುಣೆ ತೋರಿಸುವಂತಹ ದಯೆಯುಳ್ಳವನು. ಭಾರ್ಗವನೇ ತನಗೆ ಸಮಾನನೊಂದಿರುವ ಉತ್ತಮ ಧನುರ್ಧಾರಿ. ಅವನ ಹಿರಿಮೆ ನನಗೂ ಯುಧಿಷ್ಠಿರನಿಗೂ ಗೊತ್ತು. ಮಧ್ಯಾಹ್ನದ ಸೂರ್ಯನಂತೆ ಅವನು ಅತಿ ಪ್ರಕಾಶದಿಂದಾಗ ಅವನನ್ನು ತಿಳಿಯಲಾಗುವುದಿಲ್ಲ. ಅವನ ಔನ್ನತ್ಯವನ್ನು ನೀನರಿಯೆ. ನೀನು ಅವನನ್ನು ಹೆಚ್ಚೆಲ್ಲದಿದ್ದರೂ ಯುಧಿಷ್ಠಿರನಷ್ಟೇ ಮಹಾನುಭಾವನೆಂದು ತಿಳಿದಿರಬಹುದು.